ಹೇ ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ಇವತ್ತು ಏನಪ್ಪಾ ವಿಶೇಷತೆ ಅಂದ್ರೆ ಇವತ್ತು ನಮ್ಮ ರೂಮ್ನ ಅಂದರೆ ನಮ್ಮ ಬ್ಯಾಚುಲರ್ಸ್ ರೂಮ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ. ಹೆಂಗೆ ಇರುತ್ತಾ, ಏನೇನು ಮಾಡ್ತೀವಿ, ಹೆಂಗೆ ಸೆಟಪ್ ಮಾಡೀವಿ ನಮ್ಮ ಬಟ್ಟೆಗಳನ್ನ ಅಂತ ಎಲ್ಲ ತೋರಿಸ್ತೀನಿ. ಅಂದರೆ ನೋಡಿ ಶಾಕ್ ಅಂತೂ ಹಾಕೋಬೇಡ್ರಿ, ಹೆಂಗಿರುತ್ತೆ ಹಂಗೆ ತೋರಿಸ್ತೀನಿ. ಇದು ನೋಡ್ರಿ, ಈ ಹಾಸಿಗೆ ಹೆಂಗೈತೆ ನೋಡು ಹಂಗೆ ಇರ್ತ, ಯಾವತ್ತು ಮುಡ್ಸಂಗಿಲ್ಲ ಇದನ್ನ, ಹೋಗಂಗೂ ಇಲ್ಲ ಅವರು. ಆಮೇಲೆ ನೀರು ಖಾಲಿ, ಈ ಕಸನೂ ಹೋಗಂಗಿಲ್ಲ. ಮತ್ತು ಇದು ನಮ್ಮ ಅಡುಗೆ ರೂಮ್ ನೋಡ್ರಿ. ನಮ್ಮ ಹುಡುಗ ಚಹಾ ಮಾಡತ್ತಾನ. ನಮ್ಮ ಹುಡುಗ ಚಹಾ ಮಾಡ್ತಾನ. ಚಹಾ ಮಗ ಚಹಾ ಯಾರಿಗೆ? ಎಷ್ಟು ಜನ ಐತಿ ರೂಮ್ದು? ಖಾಲಿ ಹೊಡೆಯತ್ತಲ್ಲ ರೂಮು ನೋಡ್ರಿ. ನಮ್ಮ ಹುಡ್ರು ಎಂಥ ಮನ್ಸು ನೋಡ್ರಿ ನಮ್ಮ ಹುಡ್ರದ್ದು. ಚಹಾ ರೆಡಿ ಮಾಡತ್ತಾನೆ ಇವಾಗ. ಆಮೇಲೆ ನೆಕ್ಸ್ಟ್ ನಮ್ಮದು ಊಟ್ರದ್ದು ಏನಪ್ಪ ಅಂದ್ರೆ ಇದೊಂದು ಕ್ಲಿಯರ್ ಇರ್ತೈತಿ. ಯಾಕಂದ್ರೆ ಕನ್ನಡಿಯಲ್ಲಿ ನೋಡ್ಕೊಳಕ್ಕೆ ಕನ್ನಡಿ ಒಂದು ಕ್ಲಿಯರ್ ಇರ್ತೈತಿ. ಖಾಲಿ ಆದ ಪೇಸ್ಟು ಮೇನ್ ಪಾರ್ಟ್ ಇಲ್ಲಿ ಐತೆ ನೋಡ್ರಿ. ಒಂದೇ ಇದ್ರಾಗ ಎಲ್ಲರದು ಬ್ರಷ್. ಈ ರೂಮ್ ನೋಡ್ರಿ, ಇಲ್ಲಿ ನೋಡ್ರಿ ಎಷ್ಟು ಡ್ರೆಸ್ ಅದಾವ. ಇಷ್ಟು ಡ್ರೆಸ್ ಅದಾವಲ್ಲ, ಇಷ್ಟು ಡ್ರೆಸ್ ಇದ್ದಷ್ಟು ಬುಕ್ ಇಲ್ಲ ನಮ್ಮ ಹುಡ್ರ ತಕ್ಕ. ಇಲ್ಲೊಂದು ಕನ್ನಡಿ ಐತಿ. ಟೋಟಲ್ ನಮ್ಮ ರೂಮ್ದಾಗ 3 ಕನ್ನಡಿ ಅದಾವ. ಇನ್ನೊಂದು ಆ ಕಡೆ ಐತಿ, ತೋರಿಸ್ತೀನಿ ನೋಡ್ರಿ. ನೀಟಂತೂ ಇರಂಗಿಲ್ಲ ಬಿಡ್ರಿ. ಹಾಸಿಗೆ ಹೆಂಗಿದ್ದು ಹಂಗೆ ಮಡ್ಸಂಗಿಲ್ಲ. ಇಸ್ತ್ರಿ ಎಲ್ಲಿ ಬೇಕಲ್ಲೇ, ಬುಕ್ ಎಲ್ಲಿ ಬೇಕಲ್ಲೇ. ಇನ್ನೊಂದು ರೂಮ್ ಐತಿ, ತೋರಿಸ್ತೀನಿ ನೋಡ್ರಿ. ನಮ್ಮ ಅಣ್ಣವ್ರು ಇವಾಗ ಅದು ಹೊರಗಂಟ್ರ. ಆಮೇಲೆ ಹಾಸಿಗೆ ಮಾತ್ರ ಒಟ್ಟ ಮಡ್ಸಂಗಿಲ್ಲ, ಅದು ಏನಾಕಲ್ಲ. ಮತ್ತಿಲ್ಲ ನೋಡ್ರಿ ಹಂಗಾರ. ಇದು ಕನ್ನಡಿ. ಟೋಟಲ್ ನಮ್ಮ ರೂಮ್ನಾಗ 3 ಕನ್ನಡಿ ಅದಾವ. 3 ಕನ್ನಡಿನೂ ಕ್ಲೀನ್ ಅದಾವ. ಅದೊಂದೇ ಕರೆಕ್ಟಾಗಿರೋದು. ಇನ್ನೊಂದು ತೋರಿಸ್ತೀನಿ, ಗಾಬರಿ ಆಗ್ಬೇಡ್ರಿ. ನೋಡ್ರಿ, ಕುಟ್ರಿ ಬಟ್ಟೆಗಳ ಕುಟ್ರಿ ಯಾವ ಸಿಗ್ತದ ಅದನ್ನ ಹಾಕೊಂಡು ಹೋಗ್ಬಿಡೋದು ಅಷ್ಟೇ ನಾವು ಮೂಡ್ರ ಕೆಲಸ. ಫ್ಯಾನ್ ಮಾತ್ರ ಓಡಿಸಂಗಿಲ್ಲ, ಅಲ್ಲೇ ಕೊಳತು ಅಲ್ಲಿ ಓಡಿಸಂಗಿಲ್ಲ ಫ್ಯಾನ್. ಯಾಕೋ ಸ್ವಲ್ಪ ಖಾಲಿ ಕಾಣಾಗ್ತಾವ ಬಟ್ಟೆಗಳು, ಯಾಕಂತ ಗೊತ್ತಿಲ್ಲ. ಕೇಳಂಬರ್ರಿ ನಮ್ಮ ಹುಡ್ರಿಗೆ ಏನು ಹೇಳ್ತಾರೆ. ಮಗ ಯಾಕ ಬಟ್ಟೆಗಳು ಖಾಲಿ ಕಾಣಾಗ್ತಾವಲ್ಲ? ಹೌದಾ? ಹುಲಿ ಎಲ್ಲರೂ ಊರಿಗೆ ಹೋಗಕ್ಕೆ ಏನು ಅನ್ಸಾಕತೈತಿ? ಊರಲ್ಲ ಏನು ಅನ್ಸಾಗುತ್ತೈತಿ ನಿನಗೆ? ತಣ್ಣಗದ ಅವ್ರ ಪಾಡಿ ಇರತ್ತಾರ, ಓದ್ತಾರ. ಒಬ್ರಂಗ ಒಬ್ರಿಂಗ ಏನ್ ಮಾಡಬೇಕು. ನಮಗೋಸ್ಕರ ಚಾ ಇಟ್ರ. ಒಬ್ರು ಬ್ಯಾಡ ಅಂತಾನ, ಜನ ಮಾಡ್ತಾನ. ಮಗ ನಿನಗೇನು ಅನ್ಸತ್ ಮಗ? ಕೆಟ್ಟ ಬೋರ್ ಹೊಡೆಯತ್ತ ಮಗ, ಹುಡುಗರಿಲ್ಲ ಅಂದ್ರೆ. ಮತ್ತೆ ಅವನ್ ನೋಡಿದ್ರೆ ಹಂಗಂತಾನಲ್ಲಿ ಕಿರಿಕಿರಿ ಅವನ್ ನೋಡಿದ್ರೆ ಹಂಗಂತ ಒಬ್ರೊಬ್ರು ಮೈಂಡ್ ಸೆಟ್. ಹುಡುಗರ ಮೈಂಡ್ ಸೆಟ್. ಅವ್ನಿಗೆ ಸೌಂಡ್ ಪೊಲ್ಯೂಷನ್ ಅಂದ್ರಾಗಲ್ಲ ನಮ್ಮ ಕಿರಿಕಿರಿ ಸೌಂಡ್ ಇರ್ಬೇಕು. ಒಟ್ಟ ಇಲ್ಲೊಬ್ಬ ಬಾತ್ರೂಮ್ದಾಗ ಏನ ಸೌಂಡ್ ನೋಡ್ರಿ ಹೆಂಗಿಟ್ಟ. ಬರೀ 1 hour ಆಯ್ತು ಹೋಗಿದವ. ಮೊನ್ನೆ ವಿಡಿಯೋದಾಗ ತೋರಿಸಿದ್ನಲ್ಲ ಡಾಮಿನೋಸ್ದು, ಇವಾಗ ತೋರಿಸ್ತೀನಿ ನೋಡ್ರಿ. ತುಂಬಿಸ್ಬಿಟ್ರ ಹಂಗ. ಅವಾಗೇನೋ ತರ್ಸನ್ ತಿಂದ್ಬಿಟ್ರ, ಆದ್ರೆ ಇವಾಗ ತರ್ಸನ್ ತಿನ್ನಕ್ಕೆ ರೊಕ್ಕನೇ ಇಲ್ಲ. ಹೆಂಗಾಗಿ ಸುಮ್ಮನೆ ಇಲ್ಲಾಂದ್ರೆ ಫುಲ್ ಅಲ್ಲಿ ತನಕ ತುಂಬ್ತಿತ್ತು.
ಇದು ನೋಡ್ರಿ ಬಟ್ಟೆ ಒಗೆಯೋದು ಪ್ಲೇಸ್. ಚಪ್ಪಲಿಗಳು ನೋಡ್ರಿ ಕುಟ್ರೆ ಹಾಕಿಬಿಟ್ರ. ಯಾವತ್ತೂ ನೀಟ್ ಬಿಡಂಗಿಲ್ಲ ಬಿಡ್ರಿ ಇದು ಅಂತ. ಚಪ್ಪಲಿಗಳು ಮಾತ್ರ ಯಾವತ್ತೂ ನೀಟ್ ಇರಂಗಿಲ್ಲ. ನಮ್ಮ ರೂಮ್ದಾಗ ಜಾಸ್ತಿ ಸೌಂಡ್ ಇಟ್ಟು ಮೊಬೈಲ್ ನೋಡಿ ಎಲ್ರಿಗೆ ಇರಿಟೇಟ್ ಮಾಡವಂದ್ರೆ ಇವನೇ ನೋಡ್ರಿ. ಹೆಂಗೆ ಮಕ್ಕಳ ನೋಡ್ರಿ. ಈಗ ನಾವು ಫುಲ್ ಸೌಂಡ್ ಇಟ್ಟು ಪಿಕ್ಚರ್ ನೋಡತ್ತಾನ. ಏನು ಹೇಳ್ತೀರಿ ಇಂಥವ್ರಿಗೆ ಕಮೆಂಟ್ ಮಾಡಿ. ಯಾಕೆ ಮಗ ತಣ್ಣ ಕುಂತ್ಬಿಟ್ರಲ್ಲ? ಮಾಡಕ್ಕೆ ಅಂದ್ರೆ ಏನು ಕೆಲಸ ಇಲ್ಲ. ಏನು ಕೆಲಸ ಇಲ್ಲ? ಕೆಲಸ ಇಲ್ಲ ರಗಡ ಅವನು ಮಾಡಕ್ಕೆ ಎಲ್ಲರೂ ಊರಿಗೆ ಹೋಗಕ್ಕೆ ಹುಡ್ರೆ ಎಲ್ಲ ಸಪ್ಪಾಗಿ ಬಿಟ್ರ. ಆದಷ್ಟು ಜಲ್ದಿ ಬರ್ತಾರ ನೋಡ್ರಿ. ನಾವೆಷ್ಟೇ ನಮ್ಮ ರೂಮ್ನ ನೀಟ್ ಇಡಕ್ಕೆ ಟ್ರೈ ಮಾಡಿದ್ರು ಅದು ನೀಟ್ ಇರಂಗಿಲ್ಲ. ಯಾವಾಗಲೂ ಹಂಗೆ ಇರ್ತೈತಿ. ಏನು ಮಾಡೋಕ್ಕಾಗಲ್ಲ. ಬ್ಯಾಚುಲರ್ಸ್ ಲೈಫು. ಎದ್ದೇಳೋಕ್ಕೂ ಬೇಸರ, ರೂಮ್ ನೀಟ್ ಇಡೋಕ್ಕೂ ಬೇಸರ, ಕಾಲೇಜ್ಗೆ ಹೋಗೋಕ್ಕೂ ಬೇಸರ. ಕಾಲೇಜ್ಗೆ ಹೋಗಿಲ್ಲ ಅಂದ್ರೆ ಅಟೆಂಡೆನ್ಸ್ ಚಿಂತೆ. ಏನು ಮಾಡೋಕ್ಕೆ ಬರಲ್ಲ. ಹಂಗೋ ಹಿಂಗೋ ಡಿಗ್ರಿ ಮುಗಿಸ್ಕೊಂಡು ಹೋಗ್ಬಿಡೋಣ ಅಂತ. ಇವತ್ತಿನ ವ್ಲಾಗ್ ಇಷ್ಟೇ. ವ್ಲಾಗ್ ಇಷ್ಟ ಆದರೆ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್, ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತೆ ಸಿಗೋಣ. ಬಾಯ್ ಬಾಯ್.